ನಂತರದಲ್ಲೇ ಸತತ ವಿಶ್ವಕಪ್ಗಳನ್ನು ಗೆದ್ದಾಗ ಜಬರ್ದಸ್ತಾಗಿ ನಮ್ಮ ಹಾಕಿ ಮೇಲೆ ಪ್ರೀತಿ ಇತ್ತು. ಯಾಕೋ ಏನೋ ಇತ್ತೀಚೆಗೆ ಅದ್ರ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹಾಕಿ ನಮ್ಗೆ ಗೆಲ್ಲೋದು ಕಡಿಮೆ ಆಗ್ತಾ ಬಂತು. ಬಟ್ ಆದ್ರೆ ಕ್ರಿಕೆಟ್ ಮಾತ್ರ ಬಹಳ ಆಕರ್ಷಣೀಯವಾಗಿ ಬೆಳೀತಾ ಬಂದದ್ದು. ಈಗ ಇನ್ನೂ ಜೋರಾಗ್ಯದ. ಯಾಕಂದ್ರೆ 2020 ತಂದು ನಿಲ್ಲಿಸಿದಾರೆ. ಇನ್ನು 10 ತಂದು ನಿಲ್ಲಿಸ್ಬೋದು, ಅದು ಮಾತು ಬೇರೆ. ಒಟ್ಟಿನಲ್ಲೇ ನಮ್ಮ ಟೆಸ್ಟ್ ಹೀರೋ ದಿಗ್ಗಜ ಆಟಗಾರ ನಮ್ಮ ಚೇತೇಶ್ವರ್ ಪೂಜಾರ್ ಅವರು ವಿದಾಯ ಹೇಳಿದ್ದು ನಿಜವಾಗಿಯೂ ನೋವು ಆಗ್ತದೆ. ಯಾಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ, ದೊಡ್ಡ ಕಲಾಕಾರ, ದೊಡ್ಡ ಆಟಗಾರ, ಒಬ್ಬ ದೊಡ್ಡ ಸೈಂಟಿಸ್ಟ್ ಯಾರೂ ಇಲ್ಲ. ಅವರು ಬೃಹತ್ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವರು. ಇನ್ನೂ ಸ್ವಲ್ಪ ಇರಬೇಕಪ್ಪ ನಮ್ಮ ಜೊತೆಗೆ ಅನ್ನುವಂಥ ಮಾತು. ಇನ್ನಷ್ಟು ಆಟ ನೋಡ್ತಿದ್ವಿ, ನಾವು ಆಟ ನೋಡಿ ಕಣ್ಣು ತುಂಬಿಕೊಳ್ತಿದ್ದೀವಿ ಅಂತ. ಯಾಕಂದ್ರೆ ಇಂಥ ಕಲಾತ್ಮಕ ಆಟಗಾರ ಸಿಗೋದು ಕಷ್ಟ. ಅದರಲ್ಲೂ ಟೆಸ್ಟಿಗಾಗೇ ಇದ್ದಂಥ, ಟೆಸ್ಟಿಗಾಗೇ ಹುಟ್ಟಿದಂಥ ಗವಾಸ್ಕರನ ಸಂತತಿ ಆದಂಥ ಚೇತೇಶ್ವರ್ ಅವರು, ಇನ್ನೊಬ್ಬರು ನಮ್ಮ ರಾಹುಲ್ ದ್ರಾವಿಡರು ಸಹಿತ ತಾವು ಅವ್ರಿಗೆ ಗೋಡೆ ಅಂತ ಕರಿತಾಯಿದ್ರು. ಅವರು ಸಾಕಷ್ಟು ಹೋರಾಟ ಮಾಡಿದವರು. ಇಬ್ಬರು ಹೋರಾಟ ಮಾಡಿದಂಥ ವ್ಯಕ್ತಿಗಳು. ಈ ಇಬ್ಬರಿಗೆ ಇವರು ಗುಜರಾತ್ದವ್ರು ಸಹ ವಿಶೇಷವಾಗಿ ಕನ್ನಡ ಜೊತೆ ಸಂಬಂಧ ಯಾಕಪ್ಪ ಅಂದ್ರೆ ಇದು ಹುಬ್ಬಳ್ಳಿಯ ಪ್ರಥಮ ದರ್ಜೆ ಆಟದಲ್ಲೇ ಏನಪ್ಪ ಅಂತಂದ್ರೆ ನಮ್ಮ ಚೇತೇಶ್ವರರು 3 ಸೆಂಚುರಿ ಹೊಡೆದಿದ್ದರು ಅಂತೇಳಿ. ಎಲ್ಲ ನೆಲೆಗಟ್ಟಿನಲ್ಲಿ ಅವರ ಕುರಿತಾಗಿ ನಾವು ಎಷ್ಟು ಹೇಳಿದರೂ ಕಡಿಮೆನ. ಯಾಕಪ್ಪ ಅಂತಂದ್ರೆ ಅವರ ಆಟ ಹಂಗಿತ್ತು. ಮತ್ತು ಭಾರತಕ್ಕೂ ಅನೇಕ ಗೆಲುವುಗಳನ್ನು ತಂದು ಕೊಟ್ಟರು. ತಮ್ಮ ಸಂಯಮದ ಗುಣದಿಂದಾಗೆ ಸಚಿನ್ ಜೊತೆಗೆ ಆಟ ಆಡಿದರು. ಅವ್ರ ಜೊತೆಗೆ ಮತ್ತು ರಾಹುಲ್ ಜೊತೆಗೂ ಆಟ ಆಡಿದಂಥವ್ರು. ಆವತ್ತಿನ ಈ ಹಿಂದಿನ ಪೀರಿಯಡಲ್ಲಿ ಬಂದಂಥ ಅನೇಕ ದಿಗ್ಗಜರೊಂದಿಗೆ ತಮ್ಮನ್ನು ನಾವು